ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಸಂಕಟಹರಣ ದೇವರೆಂದೇ ಪ್ರಖ್ಯಾತಿಗೊಂಡಿರುವ ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯವು ಜಗತ್ಪ್ರಸಿದ್ಧವಾದ ಧಾರ್ಮಿಕ ಯಾತ್ರಾ ಕ್ಷೇತ್ರವಾಗಿದ್ದು, ನಮ್ಮ ನೆರೆಯ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯ ತಿರುಪತಿ ಸಮೀಪದ ತಿರುಮಲ ಬೆಟ್ಟ ಪ್ರದೇಶದಲ್ಲಿ ಸ್ಥಿತವಿದೆ. ತಿರುಮಲದ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಆಲಯವನ್ನು ಸಂದರ್ಶಿಸಿದರೆ ಸಾಕ್ಷಾತ್ ವೈಕುಂಠ ಲೋಕಕ್ಕೆ ಹೋಗಿ ಬಂದಂತೆಯೇ. ಕಲಿಯುಗದಲ್ಲಿ ಈ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಮನುಷ್ಯರ ಪಾಪಕರ್ಮಗಳೆಲ್ಲವೂ ನಾಶಗೊಂಡು ಜನನ ಮರಣಗಳ ಚಕ್ರದಿಂದ ಮುಕ್ತಿಯನ್ನು ಪಡೆಯಬಹುದು ಎಂಬ ಐತಿಹ್ಯವಿದೆ. ನಮ್ಮ ಜೀವನದಲ್ಲಿ ಒಮ್ಮೆಯಾದರೂ ತಿರುಪತಿ ಕ್ಷೇತ್ರಕ್ಕೆ ತೆರಳಿ ತಿಮ್ಮಪ್ಪ ದೇವರ ದರ್ಶನವನ್ನು ಮಾಡಬೇಕು ಎಂಬುದು ಅಪಾರ ಆಸ್ತಿಕ ಮಹಾಶಯರ ಮನದಾಸೆಯಾಗಿರುತ್ತದೆ. ತಿರುಮಲದಲ್ಲಿ ನೆಲೆಸಿರುವಂತಹ ಶ್ರೀ ಶ್ರೀನಿವಾಸರ ದರ್ಶನವನ್ನು ಪಡೆಯಲು 7 ಬೆಟ್ಟಗಳನ್ನು ಏರಿ ತೆರಳಬೇಕು. ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಸ್ಥಿತವಿರುವಂತಹ ತಿರುಮಲದ 7 ಶಿಖರಗಳು ಭಗವಾನ್ ಮಹಾವಿಷ್ಣು ದೇವರು ಆಸೀನರಾಗಿರುವಂತಹ ಆದಿಶೇಷನ 7 ಹೆಡೆಗಳನ್ನು ಸೂಚಿಸುತ್ತವೆ. ದೇಗುಲವನ್ನು ಸುತ್ತುವರೆದಿರುವ 7 ಶಿಖರಗಳನ್ನು ಸಪ್ತಗಿರಿ ಎಂದು ಕರೆಯಲಾಗುತ್ತದೆ. ಈ ಸಪ್ತಗಿರಿಗಳು 7 ಜನ್ಮಗಳ ಪಾಪವನ್ನು ತೊಳೆದು ವೈಕುಂಠವನ್ನು ಸೇರಿಸಬಲ್ಲಂತಹ ಏಣಿಗಳಾಗಿವೆ. ಈ ಕಾರಣಕ್ಕಾಗಿಯೇ ಅದೆಷ್ಟೋ ಸಹಸ್ರ ಭಕ್ತಾದಿಗಳು ಬರಿಗಾಲಲ್ಲೇ ಬೆಟ್ಟವನ್ನು ಏರಿ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ. 7 ಬೆಟ್ಟಗಳು ಎಂದರೆ ತೆಲುಗಿನಲ್ಲಿ 7 ಕೊಂಡಲ ಎಂದರ್ಥ. 7 ಬೆಟ್ಟಗಳ ಒಡೆಯರೇ ನಮ್ಮ ತಿರುಪತಿ ತಿಮ್ಮಪ್ಪ. ಆ 7 ಬೆಟ್ಟಗಳೆಂದರೆ ಗರುಡಾದ್ರಿ, ವೃಷಭಾದ್ರಿ, ಅಂಜನಾದ್ರಿ, ನೀಲಾದ್ರಿ, ಶೇಷಾದ್ರಿ, ವೆಂಕಟಾದ್ರಿ ಮತ್ತು ನಾರಾಯಣಾದ್ರಿ. ಈ 7 ಬೆಟ್ಟಗಳಿಗೂ ಸಹ ಒಂದೊಂದು ಪುರಾಣ ಕಥೆಗಳಿವೆ. ಒಂದೊಂದು ಬೆಟ್ಟಗಳ ಬಗ್ಗೆ ಕೇಳುತ್ತಾ ಹೋದರೂ ಸಹ ಮೈ ರೋಮಾಂಚನಗೊಳ್ಳುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ತಿರುಪತಿ ಕ್ಷೇತ್ರದ 7 ಬೆಟ್ಟಗಳ ಮಹತ್ವ ಮತ್ತು ಪೌರಾಣಿಕ ಹಿನ್ನೆಲೆಯ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ತಿರುಪತಿಯ 7 ಬೆಟ್ಟಗಳ ಮಹತ್ವ. ವೃಷಭಾದ್ರಿ ಅಥವಾ ವೃಷಭಾಚಲ. ಸಪ್ತಗಿರಿಗಳಲ್ಲಿ ಮೊದಲನೆಯ ಬೆಟ್ಟವೇ ವೃಷಭಾದ್ರಿ ಬೆಟ್ಟ. ಕೃತಯುಗದಲ್ಲಿ ವೃಷಭಾಸುರ ಎಂಬ ದೈತ್ಯ ಈ ಪರ್ವತದಲ್ಲಿ ವಾಸವಿದ್ದನಂತೆ. ಆತ ಮಹಾನ್ ಕ್ರೂರಿಯಾಗಿರುತ್ತಾನೆ. ಇಲ್ಲಿದ್ದಂತಹ ತಪೋನಿರತ ಋಷಿಗಳನ್ನೆಲ್ಲ ಆತ ಪೀಡಿಸುತ್ತಲಿರುತ್ತಾನೆ. ಆದರೆ ವೃಷಭಾಸುರ ನರಸಿಂಹಸ್ವಾಮಿಯ ಪರಮಭಕ್ತನಾಗಿರುತ್ತಾನೆ. ಆತ ಪ್ರತಿನಿತ್ಯ ತನ್ನ ಬಳಿ ಇರುವ ನರಸಿಂಹದೇವರ ಸಾಲಿಗ್ರಾಮವನ್ನು ಪೂಜಿಸುತ್ತಾ ಪೂಜೆ ಮುಗಿದ ನಂತರ ಫಲ ಸಮರ್ಪಣೆಯ ರೂಪದಲ್ಲಿ ತನ್ನ ಶಿರಸ್ಸನ್ನೇ ಖಡ್ಗದಿಂದ ಕತ್ತರಿಸಿ ನರಸಿಂಹ ರೂಪಿ ಶ್ರೀಹರಿದೇವರಿಗೆ ಸಮರ್ಪಣೆ ಮಾಡುತ್ತಲಿರುತ್ತಾನೆ. ಅಚ್ಚರಿ ಎಂದರೆ ಪೂಜೆ ಮುಗಿಯುತ್ತಿದ್ದಂತೆಯೇ ಆ ತಲೆ ಮತ್ತೆ ಆತನ ಶರೀರಕ್ಕೆ ಬಂದು ಕೂಡಿಕೊಳ್ಳುತ್ತಿರುತ್ತದೆ. ಹೀಗೆ ಬರೋಬ್ಬರಿ 5,000 ವರ್ಷಗಳ ಕಾಲ ವೃಷಭಾಸುರ ನರಸಿಂಹಸ್ವಾಮಿಯನ್ನು ಪೂಜಿಸುತ್ತಾನೆ. ಈ ವೃಷಭಾಸುರನ ಭಕ್ತಿಗೆ ಶ್ರೀಹರಿದೇವರು ಒಲಿದು ಪ್ರತ್ಯಕ್ಷರಾಗಿ ಬೇಕಾದ ವರವನ್ನು ಕೇಳುವಂತೆ ತಿಳಿಸುತ್ತಾರೆ. ಭಗವಂತನ ದರ್ಶನದಿಂದ ಆನಂದ ಪರವಶನಾದ ವೃಷಭಾಸುರ, ದೇವನೇ, ನಿನ್ನ ಪರಾಕ್ರಮದ ಮಹಾತ್ಮೆಯನ್ನು ನಾನು ಕೇಳಿದ್ದೇನೆ, ಸ್ವತಃ ನೋಡಿ ಅನುಭವಿಸುವ ಬಯಕೆಯಾಗಿದೆ. ಹಾಗಾಗಿಯೇ ತಮ್ಮೊಂದಿಗೆ ಯುದ್ಧ ಮಾಡಬೇಕು ಎಂಬ ಬಯಕೆ ನನಗಿದೆ. ಯುದ್ಧ ಭಿಕ್ಷೆಯನ್ನು ನೀಡಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾನೆ. ಅದಕ್ಕೆ ಉತ್ತರವಾಗಿ ಶ್ರೀಹರಿದೇವರು ತಥಾಸ್ತು ಎನ್ನುತ್ತಾರೆ. ಮುಂದಿನ ಕ್ಷಣವೇ ಭಗವಂತ ಮತ್ತು ವೃಷಭಾಸುರರ ನಡುವೆ ಘನಘೋರ ಯುದ್ಧ ನಡೆಯುತ್ತದೆ. ಯುದ್ಧದ ಅಂತ್ಯದಲ್ಲಿ ಭಗವಂತರು ಅಸುರನನ್ನು ಸಂಹರಿಸಲು ತಮ್ಮ ಚಕ್ರವನ್ನು ಪ್ರಯೋಗಿಸಲು ಸಿದ್ಧರಾಗುತ್ತಾರೆ. ತನ್ನ ಅಂತ್ಯ ಸಮೀಪಿಸುತ್ತಿದೆ ಎಂಬುದನ್ನರಿತ ವೃಷಭಾಸುರ, ನಾನಿರುವಂತಹ ಈ ಪರ್ವತಕ್ಕೆ ನನ್ನ ಹೆಸರು ಬರುವಂತೆ ಅನುಗ್ರಹವನ್ನು ಕರುಣಿಸಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾನೆ. ಆನಂತರ ಶ್ರೀಹರಿದೇವರು ಆತನಿಗೆ ವರವನ್ನು ಕೊಟ್ಟು ತಮ್ಮ ಚಕ್ರದಿಂದಲೇ ಆತನನ್ನು ಸಂಹರಿಸಿ ಇಲ್ಲಿ ನೆಲೆಸಿದ್ದಂತಹ ಋಷಿಮುನಿಗಳ ಸಂಕಷ್ಟವನ್ನೆಲ್ಲ ಪರಿಹರಿಸುತ್ತಾರೆ. ಭಗವಂತನ ಅನುಗ್ರಹದಿಂದ ಈ ಬೆಟ್ಟ ವೃಷಭಾದ್ರಿ ಎಂದು ಪ್ರಸಿದ್ಧಿಯಾಗುತ್ತದೆ. ಅಂಜನಾದ್ರಿ ಅಥವಾ ಅಂಜನಾಚಲ. ಸಪ್ತಗಿರಿಗಳಲ್ಲಿ 2ನೆಯ ಬೆಟ್ಟವೇ ಅಂಜನಾದ್ರಿ. ತ್ರೇತಾಯುಗದಲ್ಲಿ ಕಪಿಶ್ರೇಷ್ಠರಾದ ಕೇಸರಿಯ ಧರ್ಮಪತ್ನಿ ಅಂಜನಾದೇವಿ ಪುತ್ರ ಸಂತಾನಕ್ಕಾಗಿಯೇ
ಮತಂಗ ಮುನಿಗಳ ಆದೇಶದಂತೆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನವನ್ನು ಮಾಡಿ ವರಾಹ ದೇವರ ದರ್ಶನವನ್ನು ಮಾಡಿ ಈ ಶಿಖರದ ಮೇಲೆ ಕಠಿಣ ತಪಸ್ಸನ್ನು ಆಚರಿಸಿ ವಾಯುದೇವರ ಅನುಗ್ರಹದಿಂದ ಗರ್ಭವತಿಯಾಗಿ ಆಂಜನೇಯ ಸ್ವಾಮಿಯನ್ನು ಪುತ್ರರಾಗಿ ಪಡೆದುಕೊಳ್ಳುತ್ತಾರೆ. ಈ ಸ್ಥಳದಲ್ಲಿ ಮಹಾ ತಪಸ್ಸನ್ನು ಆಚರಿಸಿದ್ದಂತಹ ಆಂಜನೇಯ ಸ್ವಾಮಿಯ ಮಾತೃಶ್ರೀ ಅಂಜನಾದೇವಿಯ ಹೆಸರನ್ನೇ ಈ ಶಿಖರಕ್ಕೆ ಇರಿಸಲಾಗಿದೆ. ನೀಲಾದ್ರಿ ಅಥವಾ ನೀಲಾಚಲ. ಸಪ್ತಗಿರಿಗಳಲ್ಲಿ ಮೂರನೆಯದೇ ನೀಲಾದ್ರಿ. ವೈಕುಂಠದಲ್ಲಿ ಮಹಾವಿಷ್ಣು ದೇವರ ವಕ್ಷಸ್ಥಳಕ್ಕೆ ದುರ್ವಾಸ ಮುನಿಗಳು ಒದ್ದಾಗ ಕೋಪಗೊಂಡಂತಹ ಮಹಾಲಕ್ಷ್ಮೀ ದೇವಿ ಮಹಾವಿಷ್ಣು ದೇವರನ್ನು ತೊರೆದು ಭೂವಸುಂಧರೆಗೆ ಆಗಮಿಸುತ್ತಾರೆ. ನಂತರ ಮಹಾವಿಷ್ಣು ದೇವರು ಶ್ರೀನಿವಾಸರ ಅವತಾರದಲ್ಲಿ ಲಕ್ಷ್ಮಿಯನ್ನು ಹುಡುಕುತ್ತಾ ಭೂಮಿಗೆ ಆಗಮಿಸುತ್ತಾರೆ. ತಿರುಮಲ ಶಿಖರದಲ್ಲಿ ಒಂದು ಹುತ್ತವಿರುತ್ತದೆ. ಅಲ್ಲಿಯೇ ಹಸಿವು ಬಾಯಾರಿಕೆಯಿಂದ ಬಳಲುತ್ತಿದ್ದಂತಹ ಶ್ರೀನಿವಾಸರು ಆಶ್ರಯವನ್ನು ಪಡೆಯುತ್ತಾರೆ. ಆ ಜಾಗಕ್ಕೆ ಪ್ರತಿನಿತ್ಯವೂ ರಾಜ ಚೋಳರ ಹಸುಗಳು ಮೇಯಲು ಬರುತ್ತಿರುತ್ತವೆ. ಆ ಗೋವುಗಳಲ್ಲಿ ಕಾಮಧೇನು ಎಂಬ ಒಂದು ಹಸು ಪ್ರತಿನಿತ್ಯವೂ ಈ ಹುತ್ತಕ್ಕೆ ಬಂದು ಹಾಲೆರೆದು ಹೋಗುತ್ತಿರುತ್ತದೆ. ಇದರಿಂದ ಆ ಗೋವು ತನ್ನ ಮಾಲೀಕನಿಗೆ ಹೆಚ್ಚು ಹಾಲನ್ನು ನೀಡುತ್ತಲಿರಲಿಲ್ಲ. ಆ ಗೋವು ಹಾಲನ್ನು ನೀಡದಿರುವುದಕ್ಕೆ ದನ ಕಾಯುವವನಿಗೆ ಅನುಮಾನ ಉಂಟಾಗುತ್ತದೆ. ನಿಜವನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ದನ ಕಾಯುವವರು ಹಸುವನ್ನು ಹಿಂಬಾಲಿಸುತ್ತಾರೆ. ಹಸು ಹುತ್ತಕ್ಕೆ ಹಾಲೆರೆಯುತ್ತಿರುವುದು ದನಗಾಯಿಗಳಿಗೆ ತಿಳಿದು ಬರುತ್ತದೆ. ಇದರಿಂದ ಅವರಿಗೆ ಕೋಪವನ್ನು ನಿಯಂತ್ರಿಸಿಕೊಳ್ಳಲಾಗುವುದಿಲ್ಲ. ತಮ್ಮ ಕೈಯಲ್ಲಿದ್ದ ಕೊಡಲಿಯನ್ನು ತೆಗೆದು ಕಾಮಧೇನುವಿನೆಡೆಗೆ ಎಸೆದು ಬಿಡುತ್ತಾರೆ. ಆದರೆ ಆ ಕೊಡಲಿ ಕಾಮಧೇನುವಿಗೆ ತಾಕದೆಯೇ ಹುತ್ತದಲ್ಲಿದ್ದ ಶ್ರೀನಿವಾಸರ ತಲೆಗೆ ತಾಕುತ್ತದೆ. ಕೊಡಲಿ ತಾಕಿದ ತಲೆಯ ಭಾಗದ ಕೂದಲು ಕತ್ತರಿಸಲ್ಪಡುತ್ತದೆ. ಆಗ ಅಲ್ಲಿಯೇ ಇದ್ದ ನೀಲಾದೇವಿ ಎಂಬ ಭಕ್ತೆಯು ತಮ್ಮ ತಲೆಯ ಕೂದಲನ್ನೇ ಕತ್ತರಿಸಿ ಶ್ರೀನಿವಾಸರಿಗೆ ನೀಡಿದರಂತೆ. ನಂತರ ನೀಲಾದೇವಿಯ ಭಕ್ತಿಗೆ ಮೆಚ್ಚಿದ ಶ್ರೀನಿವಾಸರು ಆಕೆಗೆ ಬೆಟ್ಟದ ರೂಪದಲ್ಲಿರಲು ಅವಕಾಶವನ್ನು ಮಾಡಿಕೊಡುತ್ತಾರೆ. ಅದುವೇ ನೀಲಾದ್ರಿ ಬೆಟ್ಟ. ನೀಲಾದೇವಿಯ ತ್ಯಾಗ ಹಾಗೂ ಭಕ್ತಿಯನ್ನು ಮೆಚ್ಚಿದ ಶ್ರೀನಿವಾಸರು ಒಂದು ವರವನ್ನು ನೀಡುತ್ತಾರೆ. ಕಲಿಯುಗದಲ್ಲಿ ಭಕ್ತಾದಿಗಳೆಲ್ಲ ತಮ್ಮ ಈ ಕ್ಷೇತ್ರಕ್ಕೆ ಬಂದು ಮುಡಿಯನ್ನು ನೀಡುತ್ತಾರೆ. ಆ ಮುಡಿ ನಿನ್ನ ಮೂಲಕವೇ ನನಗೆ ಅರ್ಪಣೆಯಾಗಲಿ ಎಂಬುದೇ ಆ ವರವಾಗಿರುತ್ತದೆ. ಶೇಷಾದ್ರಿ ಅಥವಾ ಶೇಷಾಚಲ. ಸಪ್ತಗಿರಿಗಳಲ್ಲಿ ಮುಖ್ಯವಾದ ಶಿಖರವೆಂದರೆ ಶೇಷಾದ್ರಿ. ಮಹಾವಿಷ್ಣುವಿನ ಆಸನವಾದ ಶೇಷನಾಗರ ಹೆಸರನ್ನೇ ಈ ಶಿಖರಕ್ಕೆ ಇಡಲಾಗಿದೆ. ಈ ಬೆಟ್ಟದ ಹಿಂದೆ ಒಂದು ರೋಚಕ ಕಥೆ ಇದೆ. ದ್ವಾಪರಾಯುಗದಲ್ಲಿ ವಾಯುದೇವರು ಭಗವಾನ್ ಮಹಾವಿಷ್ಣು ದೇವರನ್ನು ಭೇಟಿ ಮಾಡಲು ವೈಕುಂಠಕ್ಕೆ ಆಗಮಿಸುತ್ತಾರೆ. ಮಹಾವಿಷ್ಣು ದೇವರು ತಮ್ಮ ಪತ್ನಿ ಲಕ್ಷ್ಮೀದೇವಿಯೊಂದಿಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತಿದ್ದರಿಂದ ಆದಿಶೇಷ ವಾಯುದೇವರನ್ನು ಒಳಗೆ ಬಿಡುವುದಿಲ್ಲ. ಈ ಕಾರಣದಿಂದ ವಾಯುದೇವ ಮತ್ತು ಆದಿಶೇಷರ ನಡುವೆ ಯಾರು ಉತ್ತಮರು ಎಂಬ ವಿಷಯದ ಬಗ್ಗೆ ವಾದವಿವಾದ ಆರಂಭವಾಗುತ್ತದೆ. ಆಗ ಭಗವಂತರು ಮಧ್ಯಪ್ರವೇಶಿಸಿ ಇವರಿಬ್ಬರಲ್ಲಿ ಯಾರು ಶಕ್ತಿವಂತರು ಎಂದು ನಿರ್ಧಾರ ಮಾಡಲು ಒಂದು ಪರೀಕ್ಷೆಯನ್ನು ಏರ್ಪಡಿಸುತ್ತಾರೆ. ಆದಿಶೇಷರು ಮೇರು ಪರ್ವತದ ಶಿಖರಗಳಲ್ಲಿ ಒಂದಾಗಿರುವ ಆನಂದಾದ್ರಿ ಶಿಖರವನ್ನು ಸುತ್ತಿಕೊಳ್ಳಬೇಕು, ವಾಯುದೇವರು ಅದನ್ನು ಹಾರಿಸಿಕೊಂಡು ಹೋಗಬೇಕು ಎಂಬುದು ಆ ಪರೀಕ್ಷೆಯಾಗಿರುತ್ತದೆ. ಆದಿಶೇಷನು ತಾನೇ ಶಕ್ತಿಶಾಲಿ ಎಂಬ ಗರ್ವದಿಂದ ಆನಂದಾದ್ರಿ ಶಿಖರವನ್ನು ಗಟ್ಟಿಯಾಗಿ ತನ್ನ ದೇಹದಿಂದ ಸುತ್ತುವರಿಯುತ್ತಾನೆ. ವಾಯುದೇವರು ಆನಂದಗಿರಿಯ ಸಮೀಪ ಬಂದು ಭಗವಂತರ ನಾಮಸ್ಮರಣೆಯನ್ನು ಮಾಡುತ್ತಾ ತಮ್ಮ ಪಾದದ ಕಿರುಬೆರಳಿನಿಂದ ಆನಂದಾದ್ರಿಯ ಸ್ಪರ್ಶ ಮಾಡುತ್ತಾರೆ. ವಾಯುದೇವರ ಕಿರುಬೆರಳಿನ ಸ್ಪರ್ಶದಿಂದ ಆ ಪರ್ವತ ಆದಿಶೇಷರ ಸಮೇತ ಮೇಲಕ್ಕೆ ಹಾರಿ ಪ್ರಸ್ತುತ ತಿರುಪತಿ ಇರುವ ಸ್ಥಳದಲ್ಲಿ ಬಂದಿಳಿಯುತ್ತದೆ. ಈ ಮೂಲಕ ಶೇಷನಾಗರ ಗರ್ವ ಪರಿಹಾರವಾಗಿ ಅವರಲ್ಲಿದ್ದಂತಹ ಅಜ್ಞಾನ ಅಹಂಕಾರವೆಲ್ಲ ನಾಶವಾಗುತ್ತದೆ. ವಾಯುದೇವರು ಶೇಷನಾಗರ ಗರ್ವಭಂಗವನ್ನು ಮಾಡಿದ ಅದೇ ಪರ್ವತವು ಶೇಷಾದ್ರಿ ಅಥವಾ ಶೇಷಾಚಲ ಪರ್ವತವೆಂದು ಕರೆಸಿಕೊಳ್ಳುತ್ತದೆ. ನಂತರ ಶೇಷನಾಗರು ವಾಯುದೇವರನ್ನು ತನ್ನನ್ನು ಕ್ಷಮಿಸುವಂತೆ ಪ್ರಾರ್ಥಿಸುತ್ತಾರೆ. ವಾಯುದೇವರು ಶೇಷನಾಗರನ್ನು ಸಮಾಧಾನಪಡಿಸಿ ಮುಂದೆ ಈ ಪರ್ವತಕ್ಕೆ ಶ್ರೀಹರಿದೇವರು ಬಂದು ವಾಸಿಸುತ್ತಾರೆ, ಆಗ ನಿನ್ನ ಹೆಸರು ಸಹ ಪ್ರಖ್ಯಾತಗೊಳ್ಳುತ್ತದೆ ಎಂದು ಹೇಳಿ ಹರಸುತ್ತಾರೆ. ವೆಂಕಟಾದ್ರಿ ಅಥವಾ ವೆಂಕಟಾಚಲ. ಸಂಸ್ಕೃತ ಭಾಷೆಯಲ್ಲಿ ವೆಂ ಅಂದರೆ ಪಾಪಗಳು ಹಾಗೂ ಕಟ ಎಂದರೆ ಸುಡುವುದು ಎಂದರ್ಥ. ಹಾಗಾಗಿಯೇ
ವೆಂಕಟಾದ್ರಿಯು ಎಲ್ಲ ಪಾಪಗಳನ್ನು ಸುಡುವ ಸ್ಥಳವಾಗಿದೆ. ವೆಂಕಟಾದ್ರಿ ಎಂಬ ಬೆಟ್ಟದ ಮೇಲೆಯೇ ಬಾಲಾಜಿ ನೆಲೆಸಿದ್ದಾರೆ. ಇದೇ ಕಾರಣಕ್ಕಾಗಿ ಸ್ವಾಮಿ ವೆಂಕಟೇಶ್ವರ ಎಂದು ಕರೆಸಿಕೊಳ್ಳುತ್ತಾರೆ. ವೆಂಕಟಾದ್ರಿಯ ವಿಶೇಷತೆಯ ಕುರಿತಾಗಿ ಒಂದು ರೋಚಕ ಕಥೆ ಇದೆ. ತಾನು ಮಾಡಿದ ಪಾಪ ಕರ್ಮಗಳಿಂದ ಮಾಧವ ಎನ್ನುವಂತಹ ವ್ಯಕ್ತಿ ಕುಷ್ಠರೋಗಿಯಾಗಿರುತ್ತಾನೆ. ಶ್ರೀನಿವಾಸ ನೆಲೆಸಿರುವ ಬೆಟ್ಟದ ಸ್ಪರ್ಶ ಮಾತ್ರದಿಂದ ಈತ ಮಾಡಿರುವಂತಹ ಪಾಪಗಳೆಲ್ಲ ಕರಗಿ ಆತನ ಕುಷ್ಠರೋಗವೂ ಸಹ ನಿವಾರಣೆಯಾಗುತ್ತದೆ. ಆಗ ಬ್ರಹ್ಮದೇವರು ಈ ಮಾಧವನ ಬಳಿ ಬಂದು, ನಿನ್ನ ಮೂಲಕ ಪ್ರಪಂಚಕ್ಕೆ ಈ ಬೆಟ್ಟದ ಯಾತ್ರೆಯಿಂದ ಪಾಪ ವಿಮೋಚನೆಯಾಗುತ್ತದೆ ಎಂದು ತಿಳಿದು ಬರುತ್ತದೆ. ಈ ಕ್ಷಣದಿಂದ ಈ ಬೆಟ್ಟ ವೆಂಕಟಾದ್ರಿ ಎಂದು ಹೆಸರುವಾಸಿಯಾಗಲಿ ಎಂದು ಹರಸಿದರಂತೆ. ಈ ಪರ್ವತವನ್ನು ಸ್ಪರ್ಶ ಮಾಡುವ ವ್ಯಕ್ತಿಗಳು ತಮ್ಮ ಪಾಪಗಳನ್ನೆಲ್ಲ ಕಳೆದುಕೊಳ್ಳುತ್ತಾರೆ. ಗರುಡಾದ್ರಿ ಅಥವಾ ಗರುಡಾಚಲ. ಈ ಶಿಖರಕ್ಕೆ ಮಹಾವಿಷ್ಣುದೇವರ ವಾಹನವಾದ ಗರುಡನ ಹೆಸರನ್ನೇ ಇಡಲಾಗಿದೆ. ಮಹಾವಿಷ್ಣುದೇವರು ವರಾಹ ಅವತಾರವನ್ನು ತಾಳಿ ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಣೆ ಮಾಡಿದಂತಹ ಕತೆ ನಮ್ಮೆಲ್ಲರಿಗೂ ತಿಳಿದಿರುತ್ತದೆ. ಆಗ ಭೂದೇವಿ ವರಾಹಸ್ವಾಮಿಯನ್ನು ತಮ್ಮೊಂದಿಗೆ ಇರಬೇಕೆಂದು ಕೇಳಿಕೊಂಡರಂತೆ. ಇದಕ್ಕೆ ಸಮ್ಮತಿಸಿದಂತಹ ವರಾಹಸ್ವಾಮಿಗಳು ಸ್ವರ್ಗದಿಂದ ತಮ್ಮ ವಾಸಕ್ಕಾಗಿಯೇ ಸುಂದರವಾದ ಬೆಟ್ಟವನ್ನು ಭೂಮಿಗೆ ತರಲು ಗರುಡನಿಗೆ ಸೂಚಿಸಿದರಂತೆ. ಹೀಗೆ ಗರುಡ ತಂದಂತಹ ಬೆಟ್ಟವೇ ಗರುಡಾದ್ರಿ. ಈಗಲೂ ಮಹಾವಿಷ್ಣುದೇವರು ವರಾಹ ರೂಪದಲ್ಲಿ ತಾಯಿ ಭೂದೇವಿಯೊಂದಿಗೆ ಇದೇ ಬೆಟ್ಟದ ಮೇಲೆ ನೆಲೆಸಿದ್ದಾರೆ ಎಂಬ ಪ್ರತೀತಿ ಇದೆ. ನಾರಾಯಣಾದ್ರಿ ಅಥವಾ ನಾರಾಯಣಚಲ. ಭಗವಾನ್ ಮಹಾವಿಷ್ಣುದೇವರ ಮಹಾನ್ ಭಕ್ತರಾದ ನಾರಾಯಣ ಮಹರ್ಷಿಗಳ ಹೆಸರಿನಿಂದ ಈ ಬೆಟ್ಟ ಕರೆಸಿಕೊಳ್ಳುತ್ತದೆ. ನಾರಾಯಣ ಮಹರ್ಷಿಗಳು ಮಹಾವಿಷ್ಣುದೇವರ ಕುರಿತು ತಪಸ್ಸನ್ನು ಮಾಡಲು ಸೂಕ್ತವಾದಂತಹ ಸ್ಥಳವನ್ನು ತೋರಿಸುವಂತೆ ಬ್ರಹ್ಮದೇವರನ್ನು ಕೇಳಿಕೊಳ್ಳುತ್ತಾರೆ. ಆಗ ಬ್ರಹ್ಮದೇವರು ತೋರಿಸಿದ ಸ್ಥಳವೇ ನಾರಾಯಣಾದ್ರಿ ಬೆಟ್ಟ. ನಾರಾಯಣ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿದಂತಹ ಭಗವಾನ್ ಮಹಾವಿಷ್ಣುದೇವರು ಮಹರ್ಷಿಗಳ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಆಗ ಪ್ರಸನ್ನಗೊಂಡಂತಹ ಭಗವಾನ್ ಮಹಾವಿಷ್ಣುದೇವರು ನಾರಾಯಣ ಮಹರ್ಷಿಗಳು ತಪಸ್ಸು ಮಾಡಿದಂತಹ ಈ ಬೆಟ್ಟಕ್ಕೆ ಅವರ ಹೆಸರೇ ಬರುವಂತೆ ವರವನ್ನು ಕರುಣಿಸುತ್ತಾರೆ. ಆದ್ದರಿಂದಲೇ ನಾರಾಯಣ ಮಹರ್ಷಿಗಳ ನೆನಪಿನಲ್ಲಿ ಈ ಬೆಟ್ಟಕ್ಕೆ ನಾರಾಯಣಾದ್ರಿ ಎಂಬ ಹೆಸರು ಬಂದಿದೆ. ಆತ್ಮೀಯ ವೀಕ್ಷಕರೇ, ತಿರುಪತಿ ತಿರುಮಲದ ಸಪ್ತಗಿರಿಗಳ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.